ಹಾದಿಯಲ್ಲೇ ಸಾಗಿದೆ ಜಪಾನ್. ಭಾರತದಂತೆ ಡಿಮಾನಿಟೈಸೇಷನ್ ಮಾಡಿದ ಜಪಾನ್ 2016ರಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ದ ಪ್ರಧಾನಿ ಮೋದಿಯಂತೆ ಈಗ ಜಪಾನ್ ಕೂಡ ಡಿಮಾನಿಟೈಸೇಷನ್ ಮಾಡ್ತಾ ಇದೆ. 70 ವರ್ಷಗಳ ಬಳಿಕ ನೋಟು ಬದಲಾಯಿಸಿದ ಜಪಾನ್. 10,000, 5,000, 1,000 ಮುಖಬೆಲೆಯ ಜಪಾನ್ ಕರೆನ್ಸಿ ಯೆನ್ ಬೆಲೆಯ ನೋಟುಗಳ ಮುದ್ರಣ. ಜುಲೈ 3ರಿಂದಲೇ ಹೊಸ ನೋಟು ಮುದ್ರಿಸಿದ ಜಪಾನ್. ಡಿಜಿಟಲ್ಗೆ ಒತ್ತು ನೀಡುವ ದೃಷ್ಟಿಯಿಂದ ಜಪಾನ್ ಡಿಮಾನಿಟೈಸೇಷನ್. ಯೆನ್ ನೋಟುಗಳ ಸುರಕ್ಷತೆಗಾಗಿ ಹೋಲೋಗ್ರಾಫಿಕ್ ಬಳಕೆ. ನಕಲಿ ಮಾಡದಂತೆ ಮುಂಜಾಗ್ರತೆ ಕ್ರಮ ವಹಿಸಿದ ಜಪಾನ್. ಭಾರತದಲ್ಲಿ ಆದ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿರೋ ಜಪಾನ್. ಸಣ್ಣ ಉದ್ಯಮಿಗಳಿಗೆ ಹೊಡೆತ ಬೀಳದಂತೆ ಜಪಾನ್ ಕ್ರಮ. ಸಣ್ಣ ಉದ್ದಿಮೆಗಳಿಗೆ ಸಹಾಯಧನ ಘೋಷಿಸಿರೋ ಜಪಾನ್ ಸರ್ಕಾರ. ಕೋಟಾ ನೋಟು ತಡೆಗೂ ಜಪಾನ್ನಿಂದ ಡಿಮಾನಿಟೈಸೇಷನ್ ಕ್ರಮ. ಈ ಹಿಂದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ರು. ಈಗ ಅದೇ ಹಾದಿಯಲ್ಲಿ ಜಪಾನ್ ಕೂಡ ಸಾಗ್ತಾ ಇದೆ. 2016ರಲ್ಲಿ ಈ ಒಂದು ನಿರ್ಧಾರವನ್ನ ಪ್ರಧಾನಮಂತ್ರಿ ಕೈಗೊಂಡಿದ್ರು. ಮೋದಿಯಂತೆ ಈಗ ಜಪಾನ್ ಕೂಡ ಡಿಮಾನಿಟೈಸೇಷನ್ ಮಾಡ್ತಾ ಇದೆ. 20 ವರ್ಷಗಳ ಬಳಿಕ ನೋಟು ಬದಲಾಯಿಸಿದ ಜಪಾನ್ ಸರ್ಕಾರ. 10,000, 5,000, 1,000 ಮುಖಬೆಲೆಯ ಜಪಾನ್ ಕರೆನ್ಸಿ. ಜುಲೈ 3ರಿಂದಲೇ ಹೊಸ ನೋಟು ಮುದ್ರಿಸಿದ ಜಪಾನ್. ಡಿಜಿಟಲ್ಗೆ ಒತ್ತು ನೀಡುವ ದೃಷ್ಟಿಯಿಂದ ಜಪಾನ್ ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಂಡಿದೆ. ಯೆನ್ ನೋಟುಗಳ ಸುರಕ್ಷತೆಗಾಗಿ ಹೋಲೋಗ್ರಾಫಿಕ್ ಬಳಕೆ ಮಾಡ್ತಾ ಇದೆ. ನಕಲಿ ಮಾಡದಂತೆ ಮುಂಜಾಗ್ರತೆ ಕ್ರಮ ವಹಿಸಿದೆ. ಭಾರತದಲ್ಲಿ ಈ ಹಿಂದೆ ಆದ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿದೆ. ಸಣ್ಣ ಉದ್ಯಮಿಗಳಿಗೆ ಹೊಡೆತ ಬೀಳದಂತೆ ಜಪಾನ್ ಕ್ರಮ ವಹಿಸಿದೆ. ಸಣ್ಣ ಉದ್ದಿಮೆಗಳಿಗೆ ಸಹಾಯಧನ ಘೋಷಿಸಿರುವ ಜಪಾನ್ ಸರ್ಕಾರ. ಕೋಟಾ ನೋಟು ತಡೆಗೂ ಜಪಾನ್ನಿಂದ ಡಿಮಾನಿಟೈಸೇಷನ್ ಕ್ರಮ ಕೈಗೊಳ್ಳಲಾಗ್ತಾ ಇದೆ.